ಓಕೆ. ಇಷ್ಟೆಲ್ಲ ಜರ್ನಿ ಮಾಡಿದ್ರಿ, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ. ಈ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಇದಿರುತ್ತೆ, ನಿಮಗೆ ತುಂಬಾ ನೋವಾದಂತಹ ದಿನ ಇರ್ಬೋದು. ಇಷ್ಟಿದ್ರಲ್ಲಿ ನಂಗೆ ತುಂಬಾ ನೋವು ಕೊಟ್ಟಂತ ದಿನ ಅಂತ ಇರುತ್ತೆ, ಅದ್ಯಾವ್ದು ನೆನಪಿದ್ಯಾ ಜೀವನದಲ್ಲಿ ಟೋಟಲ್ ಆಗಿ ನೀವು ಅನುಭವಿಸಿದ? ರೀಸೆಂಟ್ಲಿ ಡ್ಯಾಡಿ ಇದ್ದಾರೆ. ಆಕ್ಚುಲಿ ನನಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಡ್ಯಾಡಿ ಇದು, ನಾನು ಇಲ್ಲಿ ಇರ್ಲಿಲ್ಲ, ನಾನು ಕೇರಳದಲ್ಲಿದ್ದೆ. ಸೊ ನನಗೆ 3:30 ಅರ್ಲಿ ಮಾರ್ನಿಂಗ್ ಕಾಲ್ ಬರ್ತದೆ, ಡ್ಯಾಡಿ ಹೀಗೆ ಹಾಸ್ಪಿಟಲ್ ತಗೊಂಡೋಗಿ ಅಂತ ಹೇಳ್ತೀನಿ. ನೇಬರ್ಸ್ ಬರ್ತಾರೆ, ಚೆಕ್ ಮಾಡಿ ಹೇಳ್ತಾರೆ ಹಾಸ್ಪಿಟಲ್ ಬೇಡ, ಡಾಕ್ಟರ್ನ ಕರೆಸುವ, ಆಲ್ರೆಡಿ ಬಾಡಿ ಕೋಲ್ಡ್ ಆಗಿದೆ ಅಂತ ಹೇಳಿ. ಬಟ್ ಅರ್ಲಿ ಮಾರ್ನಿಂಗ್, ಬೆಳಗಿನ ಜಾವ. ಆಗ 3:30ಗೆ ನಾನು ಕೇರಳದಲ್ಲಿದ್ದೆ. ಶೂಟ್ ಅಲ್ಲ, ನಾನೊಂದು ಆಡಿಷನ್ ಆ ಥರ ಏನೋ ಕೆಲ್ಸಕ್ಕೆ ಹೋಗಿದ್ದೆ. ಸೊ ಅಲ್ಲಿಂದ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ನಾನು ಒಬ್ಳೇ ಇದ್ದೇನೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ, ರೂಮ್ ವೆಕೆಂಡ್ ಮಾಡಿ, ಬಸ್ ಸ್ಟೇಷನ್ ಬರುವಾಗ ಬಸ್ ಇಲ್ಲ, ಟ್ರೈನ್ಗೆ ಬರುವಾಗ ಲೋಕಲ್ ಟ್ರೈನ್ 6 ಗಂಟೆಗೆ, ಅದು ರೀಚ್ ಆಗೋದು 9:30 ನೈಟ್. ಓಕೆ, ಅದು ಟಿಕೆಟ್ ಮಾಡಿ ಅದರಲ್ಲಿ ಕೂತು. ಸೊ ಇಲ್ಲಿ ಮನೆಯಲ್ಲೆಲ್ಲ ಆ ಟೈಮಲ್ಲಿ ಎಲ್ಲ ಫ್ಯಾಮಿಲಿ ಬಂದಿದ್ರು, ಡ್ಯಾಡಿ ಫ್ಯಾಮಿಲಿ, ಮಮ್ಮಿ ಫ್ಯಾಮಿಲಿ, ಎಲ್ಲರೂ ಸಾಂತ್ವನ ಹೇಳಲಿಕ್ಕೆ ಅಲ್ಲಿದ್ರು. ನಾನು ಇರ್ಲಿಲ್ಲ, ನನಗೆ ಸಾಂತ್ವನ ಹೇಳಲಿಕ್ಕೆ ಅಲ್ಲಿ ಯಾರು ಇಲ್ಲ. ನಾನು ಟ್ರೈನಲ್ಲಿ ಒಬ್ಬಳೆ, ಹಳ್ಳಿಗಳು ಬರ್ತಾ ಇಲ್ಲ ನನಗೆ. ನಾನು ಅಷ್ಟು ಸ್ಟ್ರಾಂಗ್ ಅಂತೇಳಿ ನನ್ಗೆ ಅವತ್ತೇ ಗೊತ್ತಾದದ್ದು. ನನಗೆ ಎಲ್ಲರೂ ನನಗೆ ಇಂಡಸ್ಟ್ರಿಯಲ್ಲಿ ಗೊತ್ತಾಯ್ತು, ತುಂಬಾ ಜನ ನನಗೆ ಕಾಲ್ ಮಾಡ್ತಾ ಇದ್ದಾರೆ, ನನಗೆ ಅಂದ್ರೆ ಒಂದು ಸಾಂತ್ವನ ಹೇಳ್ತಿದ್ದಾರೆ. ಬಟ್ ನನಗೆ ಅಳ್ಲಿಕ್ಕೆ ಬರ್ತಾ ಇಲ್ಲ. ಅದು ಒಂಥರ ಬೇಜಾರು ಅಂತ ಹೇಳಿದ್ರೆ ಅದೊಂದು ಶಾಕ್ ಮೂಮೆಂಟ್. 1 ವೀಕ್ ಮೊದಲು, 1 ವೀಕ್ ಮೊದಲು, 1 ವಾರ ಮೊದಲು ಅಪ್ಪ ಏನೂ ಇರ್ಲಿಲ್ಲ, ಇಟ್ಸ್ ಕಾರ್ಡಿಯಾಕ್ ಅರೆಸ್ಟ್. ಮನೇಲೇ ಇದ್ದೆ, ಮನೆಯಿಂದ ಹೊರಡುವಾಗ ಹೋಗಿದ್ದೇನೆ. 2-3 ದಿನಕ್ಕೆ ಮೊದಲೇನೋ ಫೋನ್ ಮಾಡಿದ್ರು, ಮಾತಾಡಿದ್ದೇನೆ ಅಷ್ಟೇ. ಅದ್ರ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ನನ್ನ ಬೆಡ್ರೂಮ್ ಅಲ್ಲಿ ಹೋಗಿ ಕೂತಿದ್ರಂತೆ ಒಂದು ಅರ್ಧ ಗಂಟೆ, ಎದೆ ಉರಿತದೆ ಅಂತ ಹೇಳಿ ಹೋಗಿ. ಆಮೇಲೆ ಮತ್ತೆ ಮಮ್ಮಿ ಏನೋ ವಾಶ್ರೂಮ್ಗೆ ಹೋಗೋ ಟೈಮಲ್ಲಿ ಡ್ಯಾಡಿ ಕಾಣೋದಿಲ್ಲ ಅಂತ ಹುಡುಕುವಾಗ ಕಿಚನ್ ಅಲ್ಲಿ ಬಿದ್ದಿದ್ದಾರೆ. ಸೊ ಅದು ಹೇಳ್ಬೇಕಂತ ಹೇಳಿದ್ರೆ ಒಂಥರ ಬೇಜಾರು ಅಂತಲ್ಲ, ನನ್ಗೆ ಲಾಸ್ಟ್ ಮೂಮೆಂಟ್ ಸಿಗ್ಬೇಕಿತ್ತು. ಡ್ಯಾಡಿ ಎಂತ ಹೇಳ್ತಿದ್ರು ಅಂತ ಹೇಳಿ, ಲಾಸ್ಟ್ ಮೂಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತೇಳಿ ಆವಾಗ ಗೊತ್ತಾಯ್ತು ಎಲ್ರಿಗೂ. ಅಂದ್ರೆ ಒಂದು ಮತ್ತೆ ಎಲ್ಲ ಟೈಮಲ್ಲೂ ಹುಡುಗಿಯರಿಗೆ ಅಪ್ಪ ಬೇಕೇ. ಅಪ್ಪ ಅನ್ನೋದು ಒಂದು ಶಕ್ತಿ, ಅದು ದುಡಿದೇ ಇರ್ಲಿ, ಕುಡಿಯದೇ ಇರ್ಲಿ, ಏನ್ ಬೇಕಾದ್ರೂ ಚಟಗಳಿರ್ಲಿ, ಹೆಂಗೆ ಇರ್ಲಿ, ಅಪ್ಪ ಅನ್ನೋದು ಅದೊಂದು ಶಕ್ತಿ. ಅದು ಹೋದಾಗ ನಮ್ಗೆ ಇವಾಗ್ಲೂ ನನ್ಗೆ ಅವ್ರು ಹೋಗಿದ್ದಾರೆ ಅಂತ ಅನ್ಸೋದು ಇಲ್ಲ, ನನ್ಗೆ ಅಳು ಬರೋದು ಇಲ್ಲ. ಐ ವಾಸ್ ವೆರಿ ಸ್ಟ್ರಾಂಗ್ ಆ ಟೈಮಲ್ಲಿ ನಾನು. ಅಂಡ್ ಮತ್ತೆ ಒಂದು ಡೆಡ್ ಬಾಡಿ ಬರ್ತದಲ್ಲ, ಅಂದ್ರೆ ಐಸಲ್ಲಿ ಇದ್ರಲ್ಲಿ ಇಟ್ಟಿದ್ರು, ನಾನು ಬರುವಾಗ ಲೇಟ್ ಆಗುತ್ತೆ ಅಂತೇಳಿ. ವೆರಿ ನೆಕ್ಸ್ಟ್ ಡೇ ಅದನ್ನ ತರುವಾಗ ನಂಗೆ ನೋಡಿದಾಗ ಅಪ್ಪ ಅಲ್ವಾ ಯಾವಾಗ್ಲೂ ನಾನು ಎಲ್ಲೆಲ್ಲ ಹೋಗಿ ಬಂದಾಗ ಕೂತ್ಕೊಂಡು ಮಾತಾಡೋ ಅಪ್ಪ ಟೈಮಲ್ಲಿ ಇಲ್ಲ ಅಂತ ಹೇಳುವಾಗ ನಂಗೊಂದು ಬೇಜಾರು. ಹೇಳಿದ್ರು ಚಿಪ್ಸ್ ಹಲ್ವಾ ಕೇರಳದಿಂದ ಹೋದಾಗ. ಆಕ್ಚುಲಿ ಡ್ಯಾಡಿ ಮಂಜೇಶ್ವರ, ಬಾರ್ನ್ ಅಂಡ್ ಬಾರ್ಟ್ ಆಫ್ ಡ್ಯಾಡಿ ಮಂಜೇಶ್ವರ. ಹೌದು, ಚಿಪ್ಸ್ ಅದು ಇದು ಎಲ್ಲ ಹೇಳಿದ್ರು. ಅದು ಮಾತು ಎಲ್ಲ ಕೇಳುವಾಗ ಒಂದು 5-10 ನಿಮಿಷ ಅಳು ಬಂತು. ಅದನ್ನ ತಗೊಂಡು ಹೋಗುವಾಗ ನನ್ನ ತಂಗಿ ಮತ್ತೆ ತಮ್ಮ ಹತ್ರ ಇದ್ದಾರೆ. ಸೋವಾಗ ಆಯ್ತು ನನಗೆ. ಮೊದಲಿಂದಲೂ ಸಹ ಈ ಜವಾಬ್ದಾರಿ ಬರಬೇಕು ಅಂತೇಳಿ ನನಗೆ ದೇವರು ಯಾವಾಗ್ಲೂ ಮನೇನ ನೋಡ್ಕೋ ಅಂತೇಳಿ ಜವಾಬ್ದಾರಿ ಕೊಟ್ಟಿದ್ದದ್ದು ಇಲ್ಲ. ಸಡನ್ ಆಗಿ ಅಪ್ಪ ಹೋಗುವಾಗ ನಾವು ಜವಾಬ್ದಾರಿ ತಗೊಳ್ಳೋದು ಇಟ್ಸ್ ನಾಟ್ ವೆರಿ ಈಸಿ. ಆದ್ಮೇಲೆ ನಾನು ಹೇಳಿದೆ ಡ್ಯಾಡಿ ಹತ್ರ ಲಾಸ್ಟ್ ವರ್ಡ್, ಓಕೆ ನೀನು ನನ್ಗೆ ಎಲ್ಲರನ್ನು ಬಿಟ್ಟು ಕೊಟ್ಟಿದ್ದೀಯಾ, ನೋಡ್ಕೊಳ್ಳು ಅಂತೇಳಿ. ನೋಡ್ಕೋತೇನೆ, ಇಟ್ಸ್ ಓಕೆ, ನೀವು ಖುಷಿಯಿಂದ ಹೋಗಿ ಅಂತ ಹೇಳಿದೆ. ಅದೇ ಅಷ್ಟೇ.